ಗಣೇಶ ಈಗ ಬಂದು ಸುಬ್ರಹ್ಮಣ್ಯನಿಗೆ ವನವಿಹಾರ ನಡೆಸುತ್ತಿರುತ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ನೋಡು ಸುಬ್ರಹ್ಮಣ್ಯ, ಅಲ್ಲಿ ನೋಡು, ಒಂದು ಹೆಣ್ಣು ಕಾಣಿಸುತ್ತಿದೆ. ಹಾ, ಹೌದು ಹೌದು, ಬಾ ಹೋಗಿ ನೋಡೋಣ. ಇದು ನಂದು. ಇಲ್ಲ, ಈ ಹಣ್ಣನ್ನು ನೋಡಿದ್ದು ನಾನು ಮೊದಲು. ಈ ಹಣ್ಣು ನನಗೆ ಸೇರಬೇಕು. ಇಲ್ಲ ಇಲ್ಲ, ಈ ಹಣ್ಣು ಮೊದಲು ನಾನು ಹುಟ್ಟಿದ್ದು, ಇದು ನನಗೆ ಸೇರಬೇಕು. ಸರಿ, ಹಾಗಾದರೆ ಅಪ್ಪ ಅಮ್ಮನನ್ನೇ ಕೇಳೋಣ. ಅಮ್ಮ, ನಮಗೆ ಈ ಹಣ್ಣು ಸಿಕ್ಕಿತು. ಈ ಹಣ್ಣು ನೋಡಿದ್ದು ನಾನು ಮೊದಲು. ಈ ಹಣ್ಣು ನನಗೇ ಸೇರಬೇಕು. ಇಲ್ಲ ಅಮ್ಮ, ಈ ಹಣ್ಣು ಮೊದಲು ನಾನು ಹುಟ್ಟಿದ್ದು, ಇದು ನನಗೆ ಸೇರಬೇಕು. ಸರಿ, ಹಾಗಾದ್ರೆ ಈ ಹಣ್ಣನ್ನು ನೀವಿಬ್ರು ಹಂಚಿ ತಿನ್ನಿ. ಎಲ್ಲಿ ಕೊಡಿ. ಇದು ಅಪರೂಪದ ಹಣ್ಣು. ಈ ಹಣ್ಣು ಹಂಚಿ ತಿನ್ನಕ್ಕೆ ಆಗುವುದಿಲ್ಲ. ಈ ಹಣ್ಣು ಪೂರ್ತಿಯಾಗಿ ತಿನ್ನಬಲ್ಲಿಗೆ ಅದರದ್ದು ಅಮೂಲ್ಯವಾದ ಜ್ಞಾನ ಲಭ್ಯ. ಹಾಗಾದರೆ ಈ ಹಣ್ಣನ್ನು ನಾನು ತಿನ್ನುತ್ತೇನೆ. ಇಲ್ಲ ಇಲ್ಲ, ಇದು ನಾನು ತಿನ್ನುತ್ತೇನೆ. ಪ್ರಭು, ಈ ಸಮಸ್ಯೆಯನ್ನು ನೀವೇ ಬಗೆಹರಿಸಬೇಕು. ಇದಕ್ಕೆ ನಾರದ ಮುನಿಗಳೇ ಸರಿ. ಅವರೇ ಒಂದು ಉಪಾಯ ಮಾಡುತ್ತಾರೆ. ನಾರಾಯಣ ನಾರಾಯಣ. ಪ್ರಭು ಮಹಾದೇವ ಹಾಗೂ ಪಾರ್ವತಿಗೆ ನನ್ನ ಪ್ರಭು, ನೀವು ನನ್ನ ನೆನೆಸಿಕೊಂಡ ಕಾರಣವಾಗಲು ಏನು? ಪಾರ್ವತಿ ಪರಿಸ್ಥಿತಿಯನ್ನು ನಾರದ ಮುನಿಗಳಿಗೆ ವಿವರಿಸುತ್ತಾಳೆ. ನಾರದ ಮುನಿಗಳು ಅದರ ಬಗ್ಗೆ ಯೋಚನೆ ಮಾಡಿ ಹೇಳುತ್ತಾರೆ. ಹಾಗಾದರೆ ನಿಮ್ಮಿಬ್ಬರು ನಡುವೆ ಒಂದು ಸ್ಪರ್ಧೆ ಏರ್ಪಡಿಸೋಣ. ಯಾರು ಈ ಭೂಮಂಡಲವನ್ನು 3 ಬಾರಿ ಪರ್ಯಟನ ಮಾಡಿ ಮೊದಲು ಬರ್ತಾರೆ, ಅವರೇ ವಿಜೇತರು. ಆಗಲಿ.
ಅದಕ್ಕೆ ಅವರನ್ನೇ ಸುತ್ತಿ ಬಂದೆ. ನಾರದ ಮುನಿಗಳು ಹೀಗೆ ತಂದೆ ತಾಯಿಯೇ ಪ್ರಪಂಚ. ನೀವು ಸುತ್ತಿದರೆ ಪರಿವರ್ತನೆ ಮಾಡಿ ಬಂದದ್ದು. ಹಾಗಾದರೆ ಈ ಸ್ಪರ್ಧೆಯಲ್ಲಿ ನಮ್ಮ ಗಜಮುಖ ಗೆದ್ದಿದ್ದು. ವಿನಾಯಕ ನಿನಗೆ. ಈ ಕಥೆ ವಿನಾಯಕನ ಬುದ್ಧಿಶಕ್ತಿಯನ್ನು ತೋರಿಸಲು ನಡೆಸಿದೆ.